ರಾಜ್ಯದ ಈಗಾಗಲೇ ರಾಜ್ಯದ ಹಲವು ಜಿಲ್ಲೆಯ ಮಹಿಳೆಯರಿಗೆ 13 ಮತ್ತು 14ನೇ ಕಂತಿನ 4,000 ಹಣ ಜಮಾ ಆಗಿದ್ದು, 15ನೇ ಕಂತಿನ ಹಣಕ್ಕೆ ಕಾಯುತ್ತಿದ್ದಾರೆ. ಹಾವೇರಿ ಜಿಲ್ಲೆಯ ಹಲವು ಮಹಿಳೆಯರ ಖಾತೆಗೆ ದಿನಾಂಕ 30 ಮಾರ್ಚ್ 2025 ಮತ್ತು 2 ಏಪ್ರಿಲ್ 2025ರಂದು 2,000 ಅಂತೆ ಒಟ್ಟು 4,000 ಹಣ ಈಗಾಗಲೇ ಜಮಾ ಆಗಿದ್ದು, ಈ ಕೆಳಗಿನ ಡಿಬಿಟಿಯನ್ನು ನೀವು ಗಮನಿಸಬಹುದು. ನಾನು ಸ್ಕ್ರೀನ್ ಶಾಟ್ ಹಾಕ್ತೀನಿ, ನೀವು ಆ ಡಿಬಿಟಿಯನ್ನು ನೋಡಬಹುದಾಗಿದೆ. ಹಾಗೆ ನಿಮ್ಮ ಖಾತೆಗೆ ಅದರ ಮೂಲಕ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋ ಮೂಲಕ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡೋದ್ರ ಮೂಲಕ ನೀವು ಹಣವನ್ನು ಜಮಾ ಆಗಿದೆಯಾ ಇಲ್ವಾ ಅಂತ ನೀವು ತಿಳ್ಕೊಬಹುದಾಗಿದೆ. ಹಾಗೆಯೇ ಈ ಒಂದು ಇನ್ನೂ ಕೂಡ ಹಣ ಬರದೇ ಇರುವ ಅನೇಕ ಜಿಲ್ಲೆಯ ಮಹಿಳೆಯರಿಗೆ ಖಾತೆಗೆ 20 ಮೇ 2025ರಂದು ಹೊಸಪೇಟೆಯಲ್ಲಿ ಈ ಯೋಜನೆಗೆ 2 ವರ್ಷಗಳ ಸಾಧನೆಯನ್ನು ಸಂಭ್ರಮಿಸಲು ಏರ್ಪಡಿಸಿದ ಕಾರ್ಯಕ್ರಮದ ನಂತರ ಫಲಾನುಭವಿಗಳ ಖಾತೆಗೆ 3 ಕಂತುಗಳಲ್ಲಿ ಒಟ್ಟು 6,000 ಹಣವನ್ನು ವರ್ಗಾವಣೆ ಮಾಡುವ ಸಾಧ್ಯತೆ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಲಕ್ಷಾಂತರ ಮಹಿಳೆಯರು ಈಗಾಗಲೇ ಈ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಇದು ಕೇವಲ ಹಣದ ವಿತರಣೆ ಅಷ್ಟೇ ಅಲ್ಲ, ಸಾಮಾಜಿಕ ಮಹಿಳೆಯರ ಸ್ಥಾನಮಾನವನ್ನು ಉನ್ನತಗೊಳಿಸುವುದಾಗಿದೆ. ಬನ್ನಿ, ಈ ಒಂದು ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಗಳಿಗೆ ಈ ಒಂದು ತಾಲೂಕುಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಅಂತ ನೋಡೋಣ. ತಾಲೂಕುಗಳು: ಅಂಕೋಲ, ಭಟ್ಕಳ, ದಾಂಡೇಲಿ, ಹಳಿಯಾಳ, ಹೊನ್ನಾವರ, ಕಾರವಾರ, ಕುಮಟಾ, ಮುಂಡಗೋಡ, ಸಿದ್ದಾಪುರ, ಶಿರಸಿ, ಸೊಪ್ಪ, ಯಲ್ಲಾಪುರ. ಈ ಒಂದು ತಾಲೂಕುಗಳಿಗೆ ಮಾತ್ರ ಈ ಒಂದು ಉಳಿದ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.